ಸೊ ಅಷ್ಟರಲ್ಲಿ ಫುಲ್ ಬಂದ್ಬಿಟ್ಟಿದೆ. ನೋಡಿ ಹೆಂಗೆ ನಾನು ವಾಚ್ಮನ್ ತರ ಹಿಂದೆ ಕೈ ಹಿಡ್ಕೊಂಡು ಕಾಯ್ತಾ ಇದ್ದಾನೆ ಮನೇಲಿ. ಯಾವ್ದಾವ್ದು ಯೆಲ್ಲೋ ಕಲರ್ ಬಟ್ಟೆ ನೇತಾಡ್ತಾ ಇದೆ ನಿನ್ ಪಕ್ಕ. ಹಾ, ಒಂದು ಗುಡ್ ನ್ಯೂಸ್ ಇದೆ. ತಂಗಿಯರ ಈ ಬಂದ ಜನ್ಮ ಜನ್ಮ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನನ್ನ ತಮ್ಮನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ಇಲ್ಲಿ ಐರನ್ ಬಾಕ್ಸ್ ಪಕ್ಕನೆ ಕೂತ್ಬಿಟ್ಟಿದೆ ನನ್ನ ತಮ್ಮ. ಇವತ್ತು ಅವನಿಗೆ ಕೋಲ್ಡ್ ಆಗ್ಬಿಟ್ಟಿದೆ ಫುಲ್ಲು. ನೈಟ್ ಔಟ್ ಎಲ್ಲ ಹೋಗ್ಬಿಟ್ಟು ನನ್ನ ತಮ್ಮಂಗೆ ಬೆಂಗಳೂರಿಂದ ಬಂದು ಕೋಲ್ಡ್ ಸ್ಟಾರ್ಟ್ ಆಗ್ಬಿಟ್ಟಿದ್ದೆ. ಕುತ್ಕೊಂಡೇ ಇರೋದು ಏನ್ ಮಾಡಿದ್ರು? ಶಾರ್ಟ್ಸ್ ನೋಡೋದು ಗೈಸ್. ನೋಡಿ ಇಲ್ಲಿ ಎಂತ ಕೆಟ್ಟ ಅಭ್ಯಾಸ ಇದೆ ಅವನಿಗೆ ಅಂತ. ಇಲ್ಲಿ ಚಾರ್ಜ್ ಹಾಕೊಂಡು ಟೈಮ್ ಆಯ್ತು, ಚಾರ್ಜರ್ ತೆಗಿಯಕ್ ಹೋಗಲ್ಲ ಅದಕ್ಕೆ. ಸೊ ಅದಕ್ಕೆ ರೆಸ್ಟ್ ಅಲ್ಲಿ ಇಡಬೇಕು. ಅದು ಟೈಮ್ ಇಲ್ಲ ಮತ್ತೆ ನನಗೆ. ನೋಡಿ ಗೈಸ್, ವಿತೌಟ್ ರೆಸ್ಟ್ ಹೆಂಗೆ ಹಿಡ್ಕೊಂಡು ಫೋನ್ನ ಅಂತ. ನಮ್ಮ ಮಮ್ಮಿ ಇವಾಗಿನೂ ಅಂಗಡಿಗೆ ಹೋದರು ಗೈಸ್. ನಮ್ಮ ಪಪ್ಪ ಇವಾಗ ಅಂಗಡಿಗೆ ಹೋಗ್ತಾ ಇದ್ದಾರೆ. ಬನ್ನಿ ಅವರು ಹೆಂಗೆ ಹೋಗ್ತಾರೆ ಅಂತ ತೋರಿಸ್ತೀನಿ. ನಾನು ವ್ಲಾಗ್ನಲ್ಲಿ ಇವತ್ತು ಫಸ್ಟ್ ಟೈಮ್ ತೋರಿಸ್ತೀನಿ, ಬನ್ನಿ. ನಮ್ಮ ಪಪ್ಪ ಫಸ್ಟ್ ಇದ್ದಾರೆ ಶಾಪಿಗೆ ಕಾಫಿ ಕುಟ್ಕೊಂತ. ಆ್ಯಕ್ಚುಲಿ ನಮ್ಮ ಪಪ್ಪನ ಕಾಲಿಗೆ ಒಂದು ಸತಿ ಏನಾಗ್ಬಿಟ್ಟಿದೆ, ಅದು ಅಮ್ಮ ಖುಷಿ ಖುಷಿ ನೋಡಿ ಈಗ ಇದ್ರಲ್ಲಿ ಇದ್ದಿರೋದು ಈಗ ಎದ್ದೋಗ್ತಾ ಇರೋದು ಗೈಸ್. ನೋಡಿ 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 ಇಲ್ಲಿ ಈಗ ಎದ್ದೋಗ್ತಾ ಇರೋದು ಎಲ್ಲ ಎದ್ದಿ ಅಚ್ಚಿ. ಒಂದು ಕಾಲ್ಗೆ ಮಳೆ ಚುಚ್ಚಿಬಿಟ್ಟಿತ್ತು. ಅದು ಒಳಗೆ ಇದೆ ಅಂತ ಹೇಳ್ತಾರೆ. ಬಟ್ ಇದುವರೆಗೂ ಅವ್ರು ಹಾಸ್ಪಿಟಲ್ 2 ಟೈಮ್ಸ್ ಹೋದ್ರು, ಅಲ್ಲಿ ನೋಡಕ್ ಆಗಿಲ್ಲ ಡಾಕ್ಟರು. ಮತ್ತೆ ಹೋಗಿ ಅಂತ ಅಂದ್ರೆ ಅವ್ರು ಇವತ್ತಿನ ತನಕ ಹೋಗಿಲ್ಲ. ಅದು ಚುಚ್ಚೆ ಒಂದು 3 months ಆಯ್ತು ಗೈಸ್. ಈಗ ನಮ್ಮ ಮನೆ ಕೆಲಸದ ಆಂಟಿ ಬರ್ತಾ ಇದ್ದಾರೆ. ನಮ್ಮ ಪಪ್ಪಂಗೆ ಎಷ್ಟು ಹೇಳಿದ್ರು ಅವ್ರು ಹಾಸ್ಪಿಟಲ್ಲಿಗೆ ಹೋಗಲ್ಲ ಗೈಸ್. ಏನ್ ಮಾಡೋದು? ನಾನಂತೂ ಬಂದಾಗೆಲ್ಲ ಹೇಳ್ತಾ ಇರ್ತೀನಿ, ಹೋಗೋಣ ಬನ್ನಿ ಹೋಗೋಣ ಬನ್ನಿ 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 ಹೋಗೋಣ ಅಂತ. ಬಟ್ ಅವ್ರು ಬರೋದೇ ಇಲ್ಲ. ಏನ್ ಮಾಡಕ್ಕಾಗತ್ತೆ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಮೊನ್ನೆಯಿಂದ ಫೋರ್ಸ್ ಮಾಡ್ತಾ ಇದ್ದೀನಿ. ಅವರು ಹೋಗ್ತೀನಿ 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 ಅಂತಾರೆ, ಹೋಗ್ತಾ ಇಲ್ಲ. ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಇಬ್ರು ಒಟ್ಟಿಗೆ ಹೋಗೋಣ ಅಂದ್ರೂ ಬರ್ತಾ ಇಲ್ಲ. ಖುಷಿ ಕರೆದ್ರೂ ಬರ್ತಾ ಇಲ್ಲ. ಸುಸ್ತಾಯ್ತು ನನಗೆ. ನೋಡಿ ಗೈಸ್, ನಮ್ಮನೆ ಬ್ಯಾಕ್ ಸೈಡ್ ಹಿಂಗೆ ಇದೆ ಅಂತ. ಇದು ನಮ್ಮನೆ ಬ್ಯಾಕ್ ಈ ತರ ಇದೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಹಿಂದೆ ಈ ಬಾಲ್ಕನಿನಲ್ಲಿ ನಿಂತ್ರೆ ಈ ತರ ಬರ್ಡ್ಸ್ ಎಲ್ಲ ಫ್ಲೈ ಆಗುತ್ತೆ. ಆಕ್ಚುಲಿ ನನಗೆ ಇಲ್ಲಿ ಬಂದ್ರೆ ಒಂಥರ ಫೀಲ್ ಆಗುತ್ತೆ, ಚೆನ್ನಾಗಿರುತ್ತೆ. ಏನೇ ಮಿಸ್ ಮಾಡಿದ್ರು ನಮ್ಮ ಊರು ನಮ್ಮೂರೇ. ನಮ್ಮೂರನ್ನ ಎಷ್ಟೇ ಏನೇ ನಮಗೆ ಸಿಕ್ಕರು ನಮ್ಮೂರಿನಲ್ಲಿ ಇರೋವಂತಹ ಗಾಳಿ, ಆ ಒಂದು ಮರ ಗಿಡ ಮನೆಗಳು ವಾತಾವರಣ ಆ್ಯಕ್ಚುಲಿ ಸಕ್ಕತ್ತಾಗಿರುತ್ತೆ. ಇದು ನಮ್ಮನೆ ಪಕ್ಕದ ಮನೆ. ಮುಂದೆ ನೋಡಿದ್ರೆ ಅದು ರೈಸ್ ಮಿಲ್. ನಾವು ಚಿಕ್ಕವರಿದ್ದಾಗ ಅಲ್ಲೇ ಗ್ರೌಂಡಲ್ಲಿ ಅಡ್ಡಾಡ್ತಾ ಇರ್ತಿದ್ವಿ. ನೋಡಿ ಗೈಸ್, ಇಲ್ಲಿ ಮನೆ ಮೇಲೆ ಅಂದ್ರೆ ಲಾಸ್ಟ್ ಕೊನೆಗೆ ಇಲ್ಲೂ ಶಂಕರ ಮಠ ಇರುತ್ತೆ ಇದೇ ಸೈಡು. ಮುಂಚೆ ಇದೆಲ್ಲ ಕಾಡಾಗಿತ್ತು.
ಬರ್ತಾ 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 ಈ ಥರ ಆಗಿದೆ. ಜೊತೆ ಕುವೆಂಪು ಯೂನಿವರ್ಸಿಟಿ ಆಗಿದೆ, ಎಲ್ಲ ಆಗಿದೆ ಇವಾಗ. ನೋಡಿ guys, ಅದೇ ಸ್ಮೆಲ್ ನೋಡು. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮ ಅಣ್ಣ ತಂಗಿ ಅಲ್ಲ, ಅಕ್ಕ ತಮ್ಮ. ಅಕ್ಕ ತಮ್ಮ ಅಂತ ಸಾಂಗ್ ಇಲ್ಲ. ಕ್ಲೋಸ್ ಮಾಡ್ಬಿಟ್ಟಿಲ್ಲ ಲಿಡ್, ಕ್ಲೋಸ್ ಮಾಡ್ಬಿಟ್ಟು. ಬಿಸಿ ಬಿಸಿ ಪಲಾವ್. No should going to college. ಕುಚ್ಚು ಕುಚ್ಚಿ ನಿನ್ಮೇಲೆ ಅವನೇ ತುರುಕ್ತವಳೆ ಬಯೋಲಜಿ. ನಾವು ಸ್ಕೂಲಲ್ಲಿ ಯಾರು ಸ್ಕೂಲು ಅಂತೀವಿ, ನಾವು ಕಾಲೇಜಲ್ಲಿ ಯಾರು ನೋಡಿರಲ್ಲ ಗೈಸ್. ಮತ್ತೆಲ್ಲ ನೋಡ್ತಾ ಇರ್ತಾರೆ. ಕುಚ್ಚು ಪುಚ್ಚು ಕುಚ್ಚು ಪುಚ್ಚು ತಿನ್ನ ಪುಚ್ಚಿ ಬೆವು ತೋಬಿಡ್ದ ನನ್ನ ತಮ್ಮ ತಿಂದು. ತಗೊಂಡ್ ಕೊಡ್ಲಾ ನಿಂಗೆ? ಅವಾಗ ಅನ್ಕಂತಾರೆ, ನಿಮ್ಮ ಅಕ್ಕ ನೋಡಿದ್ರೆ ಎದ್ರಕಂತೀಯಲ್ಲ ನೌಶ ನೀನು, ನೋಡೋ ಹಿಂಗ್ ತಿನ್ಸಲ್ಲ ನಮ್ಮ ಅಕ್ಕ ಅಂತ. ನೀ ಯಾರದ್ದು ನೀನ್ ಅನ್ಕಂತಿದ್ಯಾ ಅಷ್ಟೇ. ಹಂಗೆ ಇಮ್ಯಾಜಿನೇಷನ್ ಹಾಲುಸಿನೇಷನ್ ಅಲ್ಲಿ ಇದೀಯ ನೀನು. ತೆಗ್ದೊಂದ್ ಬಿಡ್ತೀನಿ. ಹೌದು ಅಲ್ಲ? ನಂದು ನಿನ್ನ ಔಷಧ ಜಗಳ ನೋಡಿಲ್ಲ ನೀನು. ಏನೋ ಒಂದು ಇಂಪಾರ್ಟೆಂಟ್ ಹೇಳ್ತಾ ಇದ್ವಿ, ಮಿಸ್ ಆಗ್ಬಿಡ್ತು ವಿಡಿಯೋ ಮಾಡೋದು. ನೌಶ ಬಾಯ್. ಅವ್ನು ನಿಂದೆ ತಿರುಗಲ್ವಾ ಮೇಡಮ್ಮಿ? ಇನ್ ತಿರುಗಲ್ವಾ? ನೀನ್ ತಿರ್ಗಿಸ್ಬೇಡ. ನಾನು ನಿನಗ್ ಕೇಳಿದ್ದು ನೀನ್ ತಿರ್ಗಲ್ವಾ ಅಂತ. ನೋಡಿ ಗೈಸ್, ಇದು ನಮ್ಮ ಶಾಪ್. ಇಲ್ಲೇ ತಾನೇ ನಾನೇ ಇವತ್ತು ಸ್ವಿಚ್ ಆನ್ ಮಾಡಿದೀನಿ, ಬೆಳಕು ಹಾಕಿದೀನಿ. ಕುಕ್ಕು ಅವ್ರೆ ಏನ್ ಸಮಾಚಾರ? ಗೈಸ್, ಇದು ನಮ್ಮ ಶಾಪ್. ಇನ್ನೂ ಆ ಕಡೆ ಎಲ್ಲ ಇದೆ, ತೋರ್ಸಕ್ಕಾಗಲ್ಲ, ಒಳಗೆ ಹೋಗಲ್ಲ ಇವರು. ನನಗೆ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಹಾರ್ಡ್ವೇರ್ ಶಾಪು ಇಲ್ಲ ಸಿಮೆಂಟ್ ನೋಡ್ತೀನಲ್ವಾ, ಅವಾಗ ನಮ್ಮ ಅಂಗಡಿ ಏನ್ ನೆನಪಾಗುತ್ತೆ. ನಮ್ಮಂಗೆ ಅಷ್ಟೊಂದಿನ ಅಂತ ಅನ್ಲಿಲ್ಲ, ಎಲ್ಲ ಹಂಗಂಗೆ ಇದಾವೆ ಅಷ್ಟೇ. ನಮ್ದೇ ಚೆನ್ನಾಗಿರೋದು, ನಮಗೆ ಗೊತ್ತಿರೋಲ್ಲ. ಯಾಕೆಂದ್ರೆ ಅಲ್ಲಿ ಜಾಗನೂ ಬೇಕು, ಜಾಗಕ್ಕೆ ಎಷ್ಟೆಲ್ಲ ಆಗುತ್ತಲ್ವಾ, ಎಲ್ಲ ಒಂದೇ ಈ ತರ ಇಡಕ್ಕೂ ಕಷ್ಟ. ಛತ್ರಿ ಎಲ್ಲ ಇಟ್ಟಿದ್ದೀರಾ? ಛತ್ರಿ ಹೆಂಗೆ? ಛತ್ರಿ ಅದೊಂದು ಸಣ್ಣದು 3 fold ಅಷ್ಟೇನಾ? ನಾನ್ 350 ಕೊಟ್ಟು ತಗೊಂಡ್ಬಂದಿದ್ದೀನಿ. ಈ ದೊಡ್ಡ ಛತ್ರಿ 170. ಹೆಂಗಿದೆ? ಒಬ್ರೊಬ್ರು ಕೈ ಟೇಸ್ಟ್ ಒಂಥರ ತಾನೇ ಖುಷಿ. ನಾವ್ ಮಾಡೋದ್ ನಾನ್ ಮಾಡ್ದಾಗ ಹಿಂಗ ಅನ್ಸುತ್ತೆ. ಇದೊಂಥರ ಬೇರೆ ಡಿಫ್ರೆಂಟ್ ಟೇಸ್ಟ್ ಗೈಸ್. ಇದು ಗ್ರೀನ್ ಕಲರ್ ಪಲಾವ್ ಸೂಪರ್ ಆಗಿದೆ ಅಂತ ನಾನು ಟೇಸ್ಟ್ ಮಾಡಿಲ್ಲ ಇನ್ನು. ರೋಷನ್ಗೂ ಇಷ್ಟ, ಖುಷಿಗೂ ಇಷ್ಟ ಆಯ್ತು. ಇನ್ನು ವರ್ಕ್ ಮಾಡೋರಿಗೆ ಅವಾಗ ತಿನ್ನಿಸ್ತಾ ಇದ್ರೆ ಹೆಲ್ತಿ ಆಗುತ್ತೆ. ಓ ಇಸ್ ಇಟ್ ಹೆಲ್ತಿ ಗೈಸ್. ಇಲ್ಲಿ ಕೆಲಸ ಮಾಡ ಈ ರೇಂಜಿಗೆ ಕುತ್ಕೊಂಡು ಇದಕ್ಕೆ ಕುಕುಂಬರು ಈ ಮಷೀನಿಗೆ ಸಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಕೂತಿದ್ದ ಇದ್ದಾರೆ, ಕೂತ್ಕೊಂತಾರೆ ಅಂದ್ಬಿಟ್ಟು. ಇಲ್ಲಿ ಕುಕುಂಬರ್ ಆ್ಯಂಡ್ ಮಿಕ್ಸ್ಚರ್. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಸೊ ಈಗ ನಾನು
ಇಷ್ಟು ತನಕ ನಾನು ರೆಸ್ಟ್ ಮಾಡಿ ಮಲ್ಕೊಂಡು ಖುಷಿ ಜೊತೆ ಏನಾದರೂ ಹಂಗೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಖುಷಿಗೆ ಸ್ವಲ್ಪ ಅದು ಇದು ಡಿಸ್ಟರ್ಬ್ ಮಾಡ್ತಾ ಇದ್ದೆ. ಸೊ ಅವ್ರ ವರ್ಕಿಗೆ. ಸೊ ಅಷ್ಟರಲ್ಲಿ ಎಷ್ಟು ಬೇಗ ಫೈಟನ್ನು ಆಯಿತು ಅಂತ ಗೊತ್ತಿಲ್ಲ. ನನ್ನ ತಮ್ಮ ಆಲ್ರೆಡಿ ಮನೆಗೆ ಬಂದ. ಇಲ್ಲಿ ಅದು ಒಂದು ಪಿಂಪಲ್ ಆಗಿಬಿಟ್ಟಿದೆ ಇಲ್ಲಿ. ಬನ್ನಿ ಏನೇನು ನಡೀತಾ ಇದೆ ನಮ್ಮ ಮನೆಯಲ್ಲಿ ಇವತ್ತು ಅಂತ ತೋರಿಸ್ತೀನಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಕಾಲೇಜಿಗೆ ಹೋಗಿ ಬಂದ್ಬಿಟ್ಟು ನನ್ನ ತಮ್ಮ ಹೆಂಗೆ ಮಲಗಿದ್ದಾನೆ ಅಂತ ನೋಡಿ. ಇಲ್ಲಿ ಈಗ ಯಾವುದೋ ಯೂಟ್ಯೂಬ್ ವಿಡಿಯೋ ನೋಡ್ಕೊತ ಮಲಗಿದ್ದಾನೆ ನನ್ನ ತಮ್ಮ. ಆ್ಯಂಡ್ ಖುಷಿ ಅವ್ರು ನೋಡಿ ಇಲ್ಲಿ ಫುಲ್ ಡೀಪ್ ವರ್ಕಲ್ಲಿದ್ದಾರೆ. ಏನು ವರ್ಕ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬೆಳಕಿಲ್ಲ, ಏನಿಲ್ಲ, ಕತ್ತಲೆಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಗೈಸ್ ನಮ್ಮ ಮನೆಯಲ್ಲಿ ಇಬ್ಬರು. ಸೊ ಇವಾಗ ನಾನು ಸಂಜೆ ಆಯಿತು, ನಾನು ಫ್ರೆಶ್ ಅಪ್ ಆಗಿ ಬಂದೆ. ಈಗ ನಾನು ಇವಾಗ ವರ್ಕ್ ಮಾಡಬೇಕು. ಏನು ವರ್ಕಪ್ಪ ಅಂತ ಅಂದರೆ ನಂದು ಒಂದು ಗುಡ್ ನ್ಯೂಸ್ ಇದೆ. ಅದೇನಪ್ಪ ಅಂತ ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ. ಇವತ್ತು ಬೇಡ, ಓಕೆನಾ? ನಾಳೆ ನಾಳೆ ಫ್ರೈಡೆ. ನಾಳೆ ಆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳ್ತೀನಿ. ಇದೇ ಥರ ನನ್ನ ವ್ಲಾಗ್ನ ನೋಡ್ತಾ ಇರಿ, ಓಕೆನಾ? ಅದ್ರ ಜೊತೆಗೆ ನಾಳೆ ನನ್ನ ಇಷ್ಟೊಂದು ಸ್ಯಾರಿ ಬ್ಲೌಸ್ ಕಲೆಕ್ಷನ್ಸ್ ಎಲ್ಲ ಇದೆ. ಸೊ ಅದೆಲ್ಲ ನಿಮಗೆ ತೋರಿಸೋಣ, ಅದೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಆ್ಯಕ್ಚುಲಿ ನಾನು ನಮ್ಮ ಮನೆಗೆ ಬಂದಿದ್ದೀನಲ್ವಾ. ಸೊ ಎಲ್ಲ ಅಂದರೆ ಗ್ರ್ಯಾಂಡ್ ಮದುವೆ ಬ್ಲೌಸ್ ಆಗಿರ್ಬೋದು, ಪ್ರತಿಯೊಂದು ಗ್ರ್ಯಾಂಡ್ ಬ್ಲೌಸಸ್ಸು ನಾನು ಎಲ್ಲದೂ ಇಲ್ಲೇ ಇಟ್ಟಿರೋದು. ಯಾಕೆಂದರೆ ನಾನು ಡಿಪಾರ್ಟ್ಮೆಂಟ್ಗೆ ಅಷ್ಟೊಂದು ಗ್ರ್ಯಾಂಡ್ ಸ್ಯಾರೀಸು ಅದೆಲ್ಲ ಏನೂ ನಾನು ಹಾಕ್ಕೊಂಡು ಹೋಗಲ್ಲ. ನಾರ್ಮಲ್ ವೇರೆ ನಾನು ಹಾಕ್ಕೊಂಡು ಹೋಗೋದು ನಮ್ಮ ಡಿಪಾರ್ಟ್ಮೆಂಟಿಗೆ. ಬಟ್ ಇಲ್ಲಿ ಯಾವ ಥರ ನನ್ನ ಕಲೆಕ್ಷನ್ಸ್ ಇದೆ ಅಂತ ನಾನು ತೋರಿಸ್ತೇನೆ. ನಾನು ಬೆಂಗಳೂರಿಗೆ ಆ್ಯಕ್ಚುಲಿ ತಗೊಂಡೋಗಿಲ್ಲ, ಯಾವುದೋ ಒಂದೊಂದು ಇರ್ಬೋದು ಅಷ್ಟೇ ನಮ್ಮ ಬೆಂಗಳೂರಿನಲ್ಲಿ. ಎಲ್ಲ ಅದು ಇಲ್ಲೇ ಇಟ್ಟೋಗಿದ್ದೀನಿ. ನೋಡೋಣ ನಾಳೆ ಅದೇ ಒಂದು ಸಪ್ರೇಟ್ ಬ್ಲಾಗ್ ಮಾಡಿ ತೋರಿಸ್ತೀನಿ. ಖುಷಿದು ವರ್ಕ್ ಮುಗಿಯೋದು 7 o'clock. ಸೊ ಈಗ ಬಂದು 5:30. ಸೊ 5:30 ಆಗಿದೆ. 7 o'clock ಅಷ್ಟರಲ್ಲಿ ನನ್ನ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ನಾನು ಖುಷಿ ಆರಾಮಾಗಿ ಒಂದ್ಸತಿ ವಾಕ್ ಹೋಗಿ ಬರ್ಬೋದು. ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ನೋಡಬೇಕು, ಮಳೆ ಬರುತ್ತೆ ಏನು ಅಂತ. ಮಳೆ ಬಂದರೆ ಹೋಗೋಕ್ಕಾಗಲ್ಲ. ಕಂಪ್ಲೀಟ್ಲಿ ಆನ್ ವರ್ಕ್. ಫುಲ್ ಏನೋ ಡೀಪ್ ಆಗೇನೋ PPT ರೆಡಿ ಮಾಡ್ತಾ ಇದ್ದಾರೆ. ಏನೋ ಕಾನ್ಫರೆನ್ಸ್ ಇದೆ ಅಂತ ಇವರಿಗೆ. August 2nd. ಇಲ್ಲ ಸಸ್ಪೆನ್ಸ್. ಅದು ಹೇಳೇ ಇಲ್ಲ. ಏನೋ ನಾಳೆ ಬ್ಲಾಗ್ನಲ್ಲಿ ನಿಲ್ಸಿರೋದು ಏನು ಅಂತ ಹೇಳಿದ್ದು. ಓಕೆ, ಏನೋ ಫುಲ್ PPT ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಏನು ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ. ಶಂಕರಘಟ್ಟದ ಈವ್ನಿಂಗ್ ವ್ಯೂ. ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಏನೋ ಮಾತಾಡಲ್ಲ, ಸಲ್ಯೂಟ್ ಮಗ ನಿಂತ್ಕೊಳ್ಳೋದು. ನಾಳೆ ಸ್ಟ್ರೈಟ್ ಚಾರ್ಜ್ ಮಗ ವಿಡಿಯೋ ಮಾಡ್ತೀನಿ, ಕಾಣಲ್ಲ. ವೆಹಿಕಲ್ಸ್ ಓಡಾಡ್ತಾ ಇದೆಯಲ್ಲ, ನಿನ್ ಮಗಳೇನು ನೋಡೋದೇನು ಬೇಕಾಗಿಲ್ಲ, ವಾಯ್ಸ್ ಕೇಳ್ಕೊಂಡ್ರೆ ಸಾಕು ಅಂತ ನಾನು ನನ್ನ ತಮ್ಮ ಅಂತ ನಾನು ಹೇಳ್ತೀನಿ. ತಮ್ಮ ನೋಡೋಣ ಯಾವ್ದಾವ್ದು ಎಲ್ಲೋ ಕಲರ್ ಬಟ್ಟೆ ನೇತಾಡ್ತಾ ಇದೆ ನಿನ್ ಪಕ್ಕ. ಅದು ಸಿಗ್ನಲ್ ಅಂತ ಹಾಕಿದೀವಿ. ಅಲ್ಟ್ರಾಟೆಕ್ ಬ್ಯಾನ್ ಹಾಕಿದೀವಿ ನಾವು ಹಾಕಬೇಕು. ಓ, ಇದು ರಿಫ್ಲೆಕ್ಟ್ ಆಗ್ತಾ ಇರೋದ ಇಲ್ಲಿ ಕಲರ್? ಓಕೆ, ಇಲ್ಲಿ ಯಾರು ಇಲ್ವಾ? ಓಕೆ ಓಕೆ ಓಕೆ, ರಿಫ್ಲೆಕ್ಟ್ ಆಗ್ತಾ ಇದೆಯಾ? ಗೈಸ್, ನಂಗೆ ಕಾಣ್ತಾ ಇಲ್ವಾ? ಇಲ್ಲಿ ಎಲ್ಲೋ ಕಲರ್ ಬಟ್ಟೆ ಕಾಣಿಸ್ತಿದೆ ಅಲ್ಲ? ಅದು ರಿಫ್ಲೆಕ್ಟ್ ಆಗ್ತಿದೆ ಅಲ್ಲಿ. ಕರೆಕ್ಟ್, ಇಲ್ಲೂ ಎಲ್ಲೋ ಬಟ್ಟೆ ರಿಫ್ಲೆಕ್ಟ್ ಆಗ್ತದೆ. ನನ್ನ ಹತ್ರ ಬಂದೋಯ್ತು ಬಟ್ಟೆ ಬಂದೋಯ್ತು. ರೋಡ್ ಮಧ್ಯ ನಿಂತ್ಕೊಂಡು ನೋಡೋಣ. ಹೋಗ್ಬಿಡ್ಲಿ ಅಂತನಾ? ಇಲ್ಲ, ಎಲ್ಲ ಸೈಡಿಂದ ಹೋಗ್ತಾರೆ. ಓ, ಎಲ್ಲ ಸ್ಟಾಪ್ ಆಗ್ತಾರೆ, ಸ್ಲೋ ಮಾಡ್ಕೊಂತಾರೆ. ಕರೆಕ್ಟ್, ನೀನು ನಿಂತ್ಕೊಂಡ್ರೆ. ಇಲ್ಲ, ಕರ್ಬಲ್ ನಿಂತ್ಕೊಂಡ್ಬಿಡೋದು. ಆಗಿಲ್ಲ ಅಂದ್ರೆ ಎಲ್ಲ ರೆಡ್ ಆಗುತ್ತೆ. ಅವಾಗ ಸ್ಟಾಪ್ ಆಗ್ತಾರೆ. ಸ್ಟಾಪ್ ಆಗ್ತಾರೆ. ಅವಾಗ ಏನ್ ಮಾಡ್ತೀವಿ ನಾವು ಅಂದ್ರೆ, ನನಗೆ ಈ ಕ್ಯಾಮ್ರಾ ಎಲ್ಲಿ ಇಟ್ಕೊಬೇಕು ಅಂತ ಗೊತ್ತಾಗ್ತಿಲ್ಲ. ಹಿಂಗ್ ಮೇಲೆ ಎತ್ತಿದ್ರೆ ನೀನ್ ಕಾಣಿಸ್ತೀಯ, ಪ್ರತಿ ಕಾಣಲ್ಲ. ಹಿಂಗ್ ಕೆಳಗೆ ಇಳಿಸಿದ್ರೆ ಪ್ರತಿ ಕಾಣಿಸ್ತೀಯ, ನೀನ್ ದೂರ ಹೋಗ್ಬೇಕು. ಕ್ಯಾಮ್ರಾ ನೆಟ್ಟಗೊಂದು ಫೋಟೋ ತೆಗಿಯಕ್ ಬರಲ್ಲ. ಈ ಕ್ಯಾಮ್ರಾ ನೋಡಿ ಹೆಂಗೆ, ನಾನು ವಾಚ್ಮನ್ ತರ ಹಿಂದೆ ಕೈ ಹಿಡ್ಕೊಂಡು ಕಾಯ್ತಾ ಇದ್ದಾನೆ ಮನೇಲಿ. ಹಿಂದೆ ಕೈ ಕಡ್ಕೊಂಡ ವಾಚ್ಮ್ಯಾನ್ ಮುಂದೆ ಕೈ ಕಡ್ಕೊಂಡ ಅಲ್ಲೇ ಕೆರ್ಕತ್ತಾ ಇದೀಯಾ? ಅದೇ ನೀನ್ ಹೇಳ್ಬೇಕು, ಬಾಯ್ ಬಿಟ್ಟು ಹೇಳ್ಬೇಕು. ಈಗ ಮೀಸೆ ತಿರುಗ್ತಾ ಇದೀನಿ ಅಂತ. ಏನೋ ಕೆರ್ಕೊಂತ ಇರೋ ತರ ಅನ್ಸ್ತಲ್ವಾ? ಹೇಳು.
ವಿಡಿಯೋ ಮಾಡ್ತೀನಿ ಅಂದಂಗೆ ನಂಗೆ ಫುಲ್ ಚೇಂಜ್ ಗೈಸ್. ಫುಲ್ ಡ್ರೆಸ್ ಎತ್ಕೊಳ್ಳೋದಂತೆ ಅದಂತೆ ಸ್ಟೈಲ್ ಬರೀ ಒಂದು ಪೋಸು. ನಾಚಿಕೆ ಅವರ ನಾಚಿಕೆ ಊರಿಂದ ನಾಚಿಕಣೋ. ನೋಡ್ರಿ ನೀನೇ ನಾಚಿಕೆ ಆಗ್ತಾ ಎಲ್ಲ ಶಂಕರದಲ್ಲಿ ನೋಡ್ಲಿ ಬಿಡು. ಟಾರ್ಚ್ ಆಫ್ ಮಾಡೋ ಕಣ್ಣಿಗೆ ಹೊಡಿತಾ ಇದೆ ಅದು. ನೋಡಿ ಬರೀ ಫೋನ್ ಹಿಡ್ಕೊಳ್ಳೋದು. ಸೋತು ಸುಮ್ಮನೆ ಆಯ್ಕೆ ಹೇಳ್ತಾ ಇರೋದು ಕುತ್ಕೊಂಡಿರೋದು ಗಾಯ್ಸ್. ಸೋತು ಬಾಯ್ ನೋಡು ಅವಾಗಿನ ಕಾಲದಲ್ಲಿ ಋಷಿ ಮುನಿಗಳು ಹೇಳ್ತಾ ಇದ್ದಾರೆ, ಶಿಷ್ಯಂದ್ರಿಗೆ ಒಂದ್ ಬಾಳೆಹಣ್ಣು ಕೊಟ್ಬಿಟ್ಟು ಇದು ಯಾರಿಗೂ ಕಾಣ್ಲಿಲ್ದಂಗೆ ತಿನ್ಬೇಕು, ಯಾರಿಗೂ ಕಾಣಿಸ್ಬಾರ್ದು ಹಂಗ್ ತಿನ್ಬೇಕು ಅಂತ. ಎಲ್ಲಾ ಸ್ಟೂಡೆಂಟ್ಸು ಒಬ್ಬ ಮರದ ಕೆಳಗ್ ಕುತ್ಕೊಂಡ್ ತಿನ್ನಂತೆ ಯಾರು ನೋಡಲ್ಲ ಅಂತ, ಒಬ್ಬ ರೂಮ್ ಕೆಳಗ್ ಕುತ್ಕೊಂಡ್ ತಿನ್ನಂತೆ ಯಾರು ನೋಡಲ್ಲ ಅಂತ, ಇನ್ನೊಬ್ಬ ಎಲ್ಲೋ ಮಾಡಿ ಮೇಲೆ ಹೋಗಿ ತಿನ್ನಂತೆ ಯಾರು ನೋಡಲ್ಲ ಅಂತ. ಆದ್ರೆ ಒಬ್ಬ ಶಿಷ್ಯ ನಂತರದವನು ನಾವ್ ಯಾರ್ದು ನೋಡಿದ್ರೆ ತಿನ್ನಕ್ಕಾಗಲ್ಲ, ಯಾಕಂದ್ರೆ ಮೇಲೊಬ್ಬ ಇರ್ತಾನೆ, ಎಲ್ಲಾರ್ನು ನೋಡ್ತಾ ಇರ್ತಾನೆ, ಕಣ್ಮುಚ್ಚಿ ಏನು ಮಾಡಕ್ ಆತರ ಯಾರ್ ಗೆದ್ರು ಯಾರ್ ಸೋತ್ರು ಅಂತ ನೋಡ್ತಾ ಇರ್ಲಿ ಗೊತ್ತಾಗುತ್ತೆ ಎಲ್ಲ. ಜಹಾಂಗೀರ್ ಅದು, ಇದು ಜಹಾಂಗೀರ್, ಹ್ಮ್. ಜಿಲೇಬಿ ಅಲ್ವಾ? ಜಹಾಂಗೀರ್ ಇದು ಜಿಲೇಬಿ ಎಲ್ಲ ಅದೇ. ಇಲ್ಲ ಅದೇ ಜಹಾಂಗೀರ್ ಎಲ್ಲ ಈ ತರ ಇರುತ್ತೆ ಜಿಲೇಬಿ. ಜಿಲೇಬಿ ಇಲ್ಲಿ ಮೇಲ್ ರಿಂಗ್ ಇದೆಯಲ್ಲ ಆ ತರ ಇರುತ್ತೆ. ನಮ್ ಸಂಜೆ ಸ್ನಾಕ್ಸ್ ಎಷ್ಟು ತಿಂದಿದೀವಪ್ಪ ಖುಷಿ. ಏನೇನ್ ತಿಂದಪ್ಪ ನಮ್ಮ ಸುಧಾರಾಣಿ ಏನೇನ್ ಕೊಟ್ರು ಜಹಾಂಗೀರ್. ಅಲೋ ಖುಷಿ ಅವ್ರೆ, ಚಿಕ್ಕ ರಿಂಗ್, ಈ ತರ ಚಿಕ್ಕ ರಿಂಗ್ ಬರುತ್ತಲ್ಲ ಅದು ಜಿಲೇಬಿ. ಏನೇನ್ ತಿಂದಿಯಪ್ಪ ಸ್ನಾಕ್ಸ್? ಜಿಲೇಬಿನ ಕೊಟ್ಟಿಯಾರಲ್ಲ, ಕಡಿ ಶಾಪ್ ಜಿಲೇಬಿ ಜಹಾಂಗೀರ ಕೊಟ್ಟಿಯಾರಲ್ಲ. ಜಹಾಂಗೀರ ಜಿಲೇಬಿನ ಎಲ್ಲರೂ ಇರುತ್ತೆ ಅಷ್ಟೇ. ಅಲ್ಲ, ಇವರು ಡಿಸೈಡ್ ಮಾಡ್ತಾ ಇರ್ಲಿ ಗೈಸ್ ಏನು ಜಹಾಂಗೀರು ಇದು ಯಾವ್ದು ಅಂತ. ಜಿಲೇಬಿ ಜಿಲೇಬಿ ಅಂತ ಇದು ಕೊಟ್ಟು ಕಳ್ಸಿ. ಅಷ್ಟ್ರಲ್ಲಿ ನಾನೊಂದು ಜಿಲೇಬಿ ಅಲ್ಲ ಇದು ಜಹಾಂಗೀರ್. ಇನ್ನೆರಡು ತಿಂತೀಯಾ? ಜಿಲೇಬಿ ಹ್ಮ್ ಜಹಾಂಗೀರ್ ಇನ್ನು ಅವ್ರಿಗೆ ಪಕ್ಕ ಇದನ್ನ ಸ್ವೀಟ್ ಇಲ್ಲ, ಇನ್ನೊಂದು ಸ್ವೀಟ್ ಇರುತ್ತೆ ಜಿಲೇಬಿ. ಅವ್ರು ಮಾರ್ವಾಡಿಗಳು ಮಾಡ್ತಾರೆ ಇದೇನು? ಸ್ವೀಟ್ ಜಹಾಂಗೀರ್ ಜಿಲೇಬಿ ಕಣೋ ಮರೆಯ ಇದು. ಜಹಾಂಗೀರ್ ಗೊತ್ತಿಲ್ಲ ಬಾಯ್. ಜಹಾಂಗೀರ ಜಿಲೇಬಿನ ಇದು ಏನು ಅಂತ ನಂಗೂ ಗೊತ್ತಾಗ್ತದೆ. ಪಪ್ಪ ಅಂತ ಹೇಳೋಯ್. ಸೂಟೇಬಲ್ ಲೈಟ್ ಆಫ್ ಅಲ್ಲ ಎಲ್ಲ ಬೇಕಿತ್ತು. ಅತ್ಲಾಗೆ ದೂರ ತಗೊಂಡೋಗಿ ಅವ್ ಸಿಟ್ಟೆ ಇದು ರೆಕ್ಕೆ ಉದುರೋಗ್ಬಿಟ್ಟಿದಾವಲ್ಲ, ಗೊತ್ತಾಗ್ಬಿಟ್ಟಿದೆ. ದೂರ ಎಸಿ. ನೋಡ್ದ ನಮ್ ಪ್ರತಿ ಬಾತ್ರೂಮ್ಗೆ ಹೋಗಕ್ ಆಗಲ್ಲ ಅಂತ ಗುಡಿಸ್ದೆ. ಈ ಪ್ರತಿ ಲಾಕ್ ಮಾಡ್ಬೋದಿತ್ತಲ್ಲ. ಮಾಡ್ತಾ ಇದ್ದೀನಿ. ಇಲ್ಲ ಇದೆಯಲ್ಲ ಅದೆಲ್ಲ ಎಕ್ಸ್ಪೋರ್ಟ್ ಸಾಕ್ ತೆಗಿಯಪ್ಪ. ಅಷ್ಟಾದ್ರೆ ಸಾಕು. ಅಲ್ಲ, ಕ್ಲೀನ್ ಮಾಡ್ದೆ. ನನಗೆ ಮಾಡಲ್ಲ ರಾತ್ರಿ ಹೆಂಗ್ ಓಡಾಡ್ತಾರ. ಬಂದ್ ಕಾಲಿಟ್ಟಿದ್ರೆ ಪಚ್ 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 ಅಂದ್ ಹೋಗಿರೋದೆಲ್ಲ. ಯಾಕೆ ನನ್ ತಮ್ಮ ನೋಡಿ ಎಷ್ಟು ಒಳ್ಳೆ ಹೊಟ್ಟೆ ತುಂಬ ಸ್ಟಾರ್ಟ್ ಮಾಡ್ರೆ ನೌಶ ಏನ್ ಮಾಡ್ತಾ ಇದೆ. ನಾ ಸ್ಟಾರ್ಟ್ ಮಾಡಿದ್ರೆ ಸುಮ್ ಮಲ್ಕಂತಿದ್ದ ನೌಶ ಇಲ್ಲ ಅಂದ್ರೆ ಶಿವ 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 ಪರಮಾತ್ಮ. ಏನ ಆ ಕಡೆ ಹಿಂದೆ ಇದ್ದಿದ್ದೆಲ್ಲ ಇಲ್ಲಿ ಬಂದಿರೋದಲ್ಲ. ಮಳೆ ಚಿಟ್ಟಗಳ ಮಾರಣ ಹೋಮ. ಮಳೆ ಚಿಟ್ಟಗಳ ಮಾರಣ ಹೋಮ. ಅಂಕಲ್ ಬರೇ ಇಲ್ಲ, ಅರ್ಧ ಗಂಟೆ ಇತ್ತು ನಾವು ಆಮೇಲೆ ಆಫ್ ಮಾಡಿದ್ದು. ಅರ್ಧ ಗಂಟೆ ಇತ್ತು. ನಾನು ರಾತ್ರಿ ಬದುಕಿದೆ ಅಂದ್ರೆ ಬಕೆಟ್ ಬಕೆಟ್
ಗ್ಯಾಪಲ್ಲಿ ವಾಕಿಂಗ್ ಮಾಡ್ತೀನಿ ಸ್ವಲ್ಪ ಜಲ್ದಿ. ಚಾನ್ಸ್ ಎಲ್ಲ ನಿಂಗೆ. ಹಾಕಿದ್ರೆ ಅದು ಕಟ್ಟುತ್ತೇನ ಕಣ ನೌಶ. ಏನು ಪೈಪ್ ಕಟ್ಟುತ್ತೇನಪ್ಪ. ಆಸಿಡ್ ಹಾಕ್ತಿದ್ವಲ್ಲ ಬಾತ್ರೂಮ್ ಅಲ್ಲಿ ಬಿದ್ದಿದ್ಯಾ? ನೋಡ್ತಾರೆ ಗೈಸ್ ನೋಡಿ ಗೈಸ್, ಈಗೆಲ್ಲ ಹುಳನೆಲ್ಲ ತೆಗೆದು ಇದು ಮಾಡ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ. ಫುಲ್ಲು ಮಳೆಗೆ ಲೈಟ್ ಒಂದು 1/4 ಗಂಟೆ ಇತ್ತು ಹಿಂದ್ಗಡೆ. ಸೊ ಅಷ್ಟರಲ್ಲಿ ಫುಲ್ ಬಂದ್ಬಿಟ್ಟಿದೆ. ಹಾಂ ತೋರಿಸ್ತೀನಿ ತಡೀರಿ. ತೀರ್ಥಹಳ್ಳಿ ಸೈಡಲ್ಲೆಲ್ಲ ಇದನ್ನ ಫ್ರೈ ಮಾಡ್ಕೊಂಡು ತಿಂತಾರಂತೆ. ನೀರ್ ಹಾಕೋಣ ನೀರ್ ಹಾಕಿದ್ರೆ ಹೋಗಲ್ಲ. ಅಲ್ಲಿ ಬ್ಲಾಕ್ ಆಗ್ಬಿಡುತ್ತೆ ಹೋಗಿ. ಆಮೇಲೆ ಅಂತೀರಾ? ಈಗ ಹೆಂಗಿದ್ರೆ ಹಸಿ ಇಲ್ಲ. ತೆಗಿಯೋಷ್ಟು ತೆಗಿಲಿ, ಆಗಿಲ್ಲ ಅಂದ್ರೆ ಮತ್ತೆ ಕಡಿಸ್ಕೊಂಡ್ಬಿಡಕ್ಕ ದಪ್ಪ ಗುಳ್ಳೆ ಆಗುತ್ತೆ ಆಮೇಲೆ. ನಾನು ಎಬ್ಡಿ ಅಂತಿದ್ದೆ ನಿನ್ನ. ಇವಾಗ ಮಲ್ಕೊಂಡಕ್ ಹೋಗಿ ನೀನು ಗೊತ್ತಾಯ್ತು ನೀನು ಹೇಳ್ತಿರೋದ್ರ. ಯಾವತ್ತೂ ಹಿಂಗ್ ಬಂದಿರ್ಲಿಲ್ಲ ಹುಳಗಳು. ಇರತ್ತೆ ಏನ್ ಕೇಳಿದ್ರು? ಸಾಕು ತೆಗಿಬೇಕು, ಬೇರೆ ಟೈಮ್ ಆಯ್ತು. ಅವ್ರಿಗೆ ಗೊತ್ತಿಲ್ಲ ಎಷ್ಟು ಹುಳ ಬಂದಿದಾವೆ ಅಂತ. ಬಂದಿದ್ರೆ ಅಂಕಲೇ ಬಂದು ಅವರೇ ಕಷ್ಟ ಹೊಡೆದಿರೋರು ಅನ್ಸುತ್ತೆ, ತಲೆ ಕೆಟ್ಟಿ. ರಾತ್ರಿ ಮತ್ತೆ ನಾವು ಎಲ್ಲರಿಗೂ ಎದುರಿಸ್ಬೇಕಾಗಿ ಹೋಗ್ತಿರೋದು. ಉದ್ರು ಹುಳ ಎಲ್ಲ ಎಲ್ಲೋ ಸತ್ತಿದಾವಲ್ಲ ಇವು. ಆಂಟಿ ಮಾಡ್ಲಾ ಎಳಿದ್ ಬಿಡ್ಲಾ? ಎಳದ್ ಬಿಡತ್ಲೆ ಬಂದ್ಬಿಡ್ತೀಯಲ್ಲ. ಬಿಸಿಲಿ ಬರ್ತಾ ಇದೆ, ಬಿಸಿಲಿ ಬರುತ್ತೆ. ಇದ್ರೆ ಬರಕ್ ನಾನು ಹೋಗ್ತೀನಿ ನೋಡು. ಗೈಸ್, ಇವತ್ತಿನ ಒಂದು ಬ್ಲಾಗ್ ಈ ಥರ ಇತ್ತು. ನಿಮ್ಗೆಲ್ರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನೋಡಿ ಇವತ್ತು ಹೆಂಗಿತ್ತು ಹುಳ, ಇಡೀ ಜೀವನದಲ್ಲೇ ನಮ್ಮ ಮನೆಗೆ ಬಂದಿರಲಿಲ್ಲ ಅಷ್ಟೊಂದು ಹುಳ. ಇವತ್ತೇ ಫಸ್ಟ್ ಟೈಮ್ ಬಂದಿದೆ ಈ ಥರ. ಓಕೆ ಗೈಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.